ಆಕೆ ಸಿನಿಮಾ ಕ್ಷೇತ್ರದಿಂದ ರಾಜಕೀಯ ಕ್ಷೇತ್ರಕ್ಕೆ ಎಂಟ್ರಿ ಕೊಟ್ಟ ನಾಯಕಿ. 2023ರ ವಿಧಾನಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಟಿಕೆಟ್ ಸಿಗದಿದ್ದಕ್ಕೆ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ್ದಾಕೆ. ಇದೇ ಹೆಣ್ಮಗಳು ಈಗ ಕೊಲೆ ಯತ್ನದ ಕೇಸಲ್ಲಿ ಅರೆಸ್ಟ್ ಆಗಿದ್ದಾಳೆ. ಕೊಲೆ ಯತ್ನ ಕೇಸ್ನಲ್ಲಿ ಕೈ ನಾಯಕಿ ಅರೆಸ್ಟ್. ಹಂತಕನಿಗೆ ಕಾಸಿನ ಜತೆಗೆ ಆಶ್ರಯ ಕೊಟ್ಟಿದ್ದಕ್ಕೆ ಅಂದರ್. ಒಂದೊಂದು ರೀಲ್ಸ್ನಲ್ಲೂ ಒಂದೊಂದು ಅವತಾರ. ಒಮ್ಮೆ ಜನನಾಯಕಿಯಾದ್ರೆ ಮತ್ತೊಮ್ಮೆ ಸಮಾಜ ಸೇವಕಿಯಾಗ್ತಿದ್ರು. ಮಗದೊಮ್ಮೆ ಚಂದನವನದ ಚಿನ್ನಾರಿಯಂತೆ ಕಾಣಿಸಿಕೊಳ್ತಿದ್ರು. ಹೋದಲ್ಲಿ ಬಂದಲ್ಲೆಲ್ಲ ರೀಲ್ಸ್ ಮಾಡ್ತಿದ್ದ ಈಕೆ ಹೆಸರು ಸವಿತಾ ಮಲ್ಲೇಶ್ ನಾಯ್ಕ್ ಅಂತ. ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ತಾಲೂಕಿನ ಕಾರಿಗನೂರು ನಿವಾಸಿ. ಒಂದಿಷ್ಟು ಕಾಲ ಬಣ್ಣದ ಲೋಕದಲ್ಲಿದ್ದವಳು ಮಾಡೆಲಿಂಗ್ ಕ್ಷೇತ್ರದಲ್ಲೂ ಸುತ್ತಾಡಿ ಬಂದಿದ್ರು. ರಾಜಕೀಯದ ಮೇಲೆ ಆಸಕ್ತಿ ಮೂಡಿದ್ರಿಂದ ಚುನಾವಣೆ ಅಖಾಡಕ್ಕೂ ಇಳಿದಿದ್ರು. 2023ರ ವಿಧಾನಸಭೆ ಚುನಾವಣೆಯಲ್ಲಿ ದಾವಣಗೆರೆ ಜಿಲ್ಲೆಯ ಮಾಯಕೊಂಡ ವಿಧಾನಸಭಾ ಕ್ಷೇತ್ರಕ್ಕೆ ಕಾಂಗ್ರೆಸ್ ಟಿಕೆಟ್ ಆಕಾಂಕ್ಷಿಯಾಗಿದ್ರು. ಇದೇ ಹೊತ್ತಲ್ಲೇ ಸವಿತಾ ಬಾಯಿಯ ಒಂದಿಷ್ಟು ಹಾಟ್ ಫೋಟೋಗಳು ವೈರಲ್ ಆಗಿ ದೊಡ್ಡ ಸುದ್ದಿಯಾಗಿತ್ತು. ಹೀಗಾಗಿ ಪಕ್ಷೇತರ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿದ್ದ ಸವಿತಾಬಾಯಿ ಎಂಎಲ್ಎ ಚುನಾವಣೆಯಲ್ಲಿ ಸೋಲಿನ ರುಚಿ ಅನುಭವಿಸಿದ್ರು. ಹೀಗೆ ಸದಾ ಸುದ್ದಿಯಲ್ಲಿದ್ದ ಸವಿತಾ ಮಲ್ಲೇಶ್ ಈ ಬಾರಿ ದೊಡ್ಡ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ರಕ್ತದ ಕೋಡಿ ಹರಿಸಿದ ಆರೋಪಿಗೆ ಆಶ್ರಯ ಕೊಟ್ಟಿದ್ದಲ್ಲದೆ ಕಾಸಿನ ಸಹಾಯವನ್ನು ಮಾಡಿದ ಆರೋಪದ ಮೇಲೆ ಅಂಧರಾಗಿದ್ದಾರೆ. ದಾವಣಗೆರೆಯ ಜೆಡಿಎಸ್ ರಾಜ್ಯ ಕಾರ್ಯದರ್ಶಿ ಟಿ ಅಸ್ಗರ್ ಮೇಲೆ ಕೆಲ ದಿನಗಳ ಹಿಂದೆ ಮರಣಾಂತಿಕ ಹಲ್ಲೆ ನಡೆದಿತ್ತು. ಗಂಭೀರವಾಗಿ ಗಾಯಗೊಂಡಿದ್ದ ಅಸ್ಗರ್ ಇವತ್ತಿಗೂ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಅಸ್ಗರ್ ಮೇಲೆ ಹಲ್ಲೆ ಮಾಡಿದ್ದ ಖಾಲಿದ್ ಪೈಲ್ವಾನ್ ಯಾರ ಕೈಗೂ ಸಿಗದಂತೆ ತಲೆಮರೆಸಿಕೊಂಡು ಓಡಾಡ್ತಿದ್ದಾನೆ. ಇದೇ ಆರೋಪಿಗೆ ಸವಿತಾ ಮಲ್ಲೇಶ್ ಆಶ್ರಯ ಕೊಟ್ಟಿದ್ದಲ್ಲದೆ ಹಣದ ಸಹಾಯವನ್ನು ಮಾಡಿದ್ರು ಅನ್ನೋ ಆರೋಪ ಕೇಳಿಬರ್ತಿದೆ. ಹೀಗಾಗಿಯೇ ಸವಿತಾಳನ್ನ ಬಂಧಿಸಿರೋ ಪೊಲೀಸರು ತನಿಖೆ ಶುರು ಮಾಡಿದ್ದಾರೆ. ಈ ಬಗ್ಗೆ ಪ್ರತಿಕ್ರಿಯಿಸಿದ ಗಾಯಾಳು ಅಸ್ಗರ್ ಆರೋಪಿಗಳ ಸೂಕ್ತ ತನಿಖೆ ನಡೆಸಬೇಕು ಎಂದಿದ್ದಾರೆ. ಇನ್ನು ಹಲ್ಲೆ ಪ್ರಕರಣದ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಹರಿಹರದ ಬಿಜೆಪಿ ಶಾಸಕ ಬಿಪಿ ಹರೀಶ್ ಸರ್ಕಾರದ ವಿರುದ್ಧ ಹರಿಹಾಯ್ದಿದ್ದಾರೆ. ರಾಜ್ಯದಲ್ಲಿ ಶಾಂತಿ ಅನ್ನೋದೇ ಕಣ್ಮರೆಯಾಗಿದೆ. ಕಿಡಿಗೇಡಿಗಳು ಯಾವುದೇ ಭಯವಿಲ್ಲದೆ ಅಟ್ಟಹಾಸ ಮೆರೀತಿದ್ದಾರೆ ಅಂತ ಆಕ್ರೋಶ ವ್ಯಕ್ತಪಡಿಸಿದರು. ಶಾಂತಿಯುತವಾಗಿದ್ದಂಥ ದಾವಣಗೆರೆ ಇತ್ತೀಚಿನ ದಿನದಲ್ಲಿ ಜಿಲ್ಲಾಡಳಿತ ಸಂಪೂರ್ಣ ಹತೋಟಿಯನ್ನು ಕಳೆದುಕೊಂಡಿದೆ. ಇವತ್ತೊಬ್ಬ ಮುಖಂಡರು ಒಂದು ಕೊಲೆಯ ಕೇಸ್ನಲ್ಲಿ ಅರೆಸ್ಟ್ ಮಾಡಿದ್ದಾರೆ ಅಂದರೆ ಇದು ಕಾಂಗ್ರೆಸ್ಸಿನ ಒಂದು ಆಡಳಿತದ ರೀತಿ ನೀತಿ ಅಂತ ಗೊತ್ತಾಗ್ತದೆ. ಒಟ್ನಲ್ಲಿ ಕೊಲೆ ಕೇಸಲ್ಲಿ ಕೈ ನಾಯಕಿ ಅಂಧರಾಗಿದ್ದು ಈಕೆಯ ಪಾತ್ರ ಏನು ಅನ್ನೋದು ಪೊಲೀಸರ ತನಿಖೆ ನಂತರ ಗೊತ್ತಾಗಬೇಕಿದೆ. ಸಂಜಯ್, ನ್ಯೂಸ್ 18 ದಾವಣಗೆರೆ.